ನಮಸ್ತೆ ಬಂಧುಗಳೇ, ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಭಾರತದ ಮತ್ತೊಂದು ರಾಜ್ಯದಲ್ಲಿ BJP ಆಡಳಿತಕ್ಕೆ ಬರ್ತಾ ಇದೆ. ತಪ್ಪದೆ ಕಡೆವರೆಗೂ ಈ ವಿಡಿಯೋವನ್ನು ನೋಡಿ. ಬಂಧುಗಳೇ, ದಯಮಾಡಿ HN ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತೊಂದು ರಾಜ್ಯ ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ. ಅದರಲ್ಲಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಮೋದಿಯ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮುಕ್ತ ಆಗ್ತಾ ಇಲ್ಲ, ಶ್ರೀಮಾನ್ ರಾಹುಲ್ ಗಾಂಧಿಯವರ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ರೀ ಈ ಸ್ಟೋರಿ. ನೋಡಿ, ಈಗ ಭಾರತದಲ್ಲಿ ಒಟ್ಟು 28 ರಾಜ್ಯಗಳಿದ್ದಾವೆ, 8 ಯೂನಿಯನ್ ಟೆರಿಟರಿಗಳಿದ್ದಾವೆ. ಆ 8 ಯೂನಿಯನ್ ಟೆರಿಟರಿಗಳಲ್ಲಿ 3 ಯೂನಿಯನ್ ಟೆರಿಟರಿಗಳಲ್ಲಿ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಸೆಂಬ್ಲಿಗಳಿದೆ. ಅಂದರೆ 28 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರಗಳಿದ್ದಾವೆ. ಈ 31 ಸರ್ಕಾರಗಳಲ್ಲಿ 21 ಸರ್ಕಾರಗಳಲ್ಲಿ NDAವು, ಅದರಲ್ಲಿ 15 BJPಯ ಸರ್ಕಾರಗಳೇ, BJP ಚೀಫ್ ಮಿನಿಸ್ಟರ್ಗಳೇ. ಕೇವಲ 10 ಮಾತ್ರ ವಿರೋಧ ಪಕ್ಷಗಳದ್ದು. ಅದರಲ್ಲಿ 3 ಕಾಂಗ್ರೆಸ್ದು ಪ್ಲಸ್ ಜೊತೆಗೆ ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು 3 ರಾಜ್ಯಗಳು. ಒಂದು ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಲ್ಲಿ, ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ, ನಾರ್ತ್ ಈಸ್ಟಲ್ಲಿ ಒಂದು ಪಾರ್ಟಿ, ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ. ಈ 10 ಸರ್ಕಾರಗಳನ್ನ ಬಿಟ್ಟರೆ 21 ಸರ್ಕಾರಗಳು NDA ಸರ್ಕಾರಗಳು. ಅದರಲ್ಲಿ ಕಾಂಗ್ರೆಸ್ ಆಡಳಿತಕ್ಕಿರೋದು ಕೇವಲ 6 ರಾಜ್ಯಗಳಲ್ಲಿ, ಅದರಲ್ಲಿ ಒಂದು ಜಾರ್ಖಂಡ್. ಈಗ ಆ ಜಾರ್ಖಂಡಲ್ಲೂ ಕೂಡ ಈಗ ಕಾಂಗ್ರೆಸ್ ಅಧಿಕಾರದಿಂದ ಆಚೆ ಹೋಗ್ತಾ ಇದೆ. ಕೇವಲ ಅಧಿಕಾರದಿಂದ ಆಚೆ ಹೋಗ್ತಿರೋದು ಅಷ್ಟೇ ಅಲ್ಲ, ಇಡೀ ಪಾರ್ಟಿಯೇ ಛಿದ್ರ ಹೋಗ್ತಾ ಇದೆ ಜಾರ್ಖಂಡ್ನಲ್ಲಿ. ಕಾರಣ ಏನು ನೋಡಿ, ಜಾರ್ಖಂಡು ಬಿಹಾರದಿಂದ ಆಚೆ ಬಂದಿರತಕ್ಕಂತಹ ಒಂದು ಪುಟ್ಟ ರಾಜ್ಯ. BJP 3 ರಾಜ್ಯಗಳನ್ನ ನಿರ್ಮಾಣ ಮಾಡ್ತು. ಅದು ಒಂದು ಉತ್ತರಾಖಂಡ, ಒಂದು ಛತ್ತೀಸ್ಗಢ ಮತ್ತು ಮತ್ತೊಂದು ಜಾರ್ಖಂಡ್. ಇನ್ನು ಬಿಹಾರದ ಭಾಗವಾದಂತಹ ಜಾರ್ಖಂಡ್ ಕಂಪ್ಲೀಟಾಗಿ ಗುಡ್ಡಗಾಡು ಪ್ರದೇಶ ಬಹುತೇಕ. ಆಗ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ಅದನ್ನು ಸಪ್ರೇಟ್ ರಾಜ್ಯವನ್ನು ಮಾಡಿದ್ರು ವಾಜಪೇಯಿಯವರು. ಇದರ ಅಸೆಂಬ್ಲಿ ಸಂಖ್ಯೆ 81, ಬಹುಮತಕ್ಕೆ 41 ಬೇಕು. ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಅಂದರೆ ಏನು 2024ರ ಲೋಕಸಭಾ ಚುನಾವಣೆ ನಂತರ ಬಂದಂತಹ ಚುನಾವಣೆಯಲ್ಲಿ, ಅಂದರೆ ನವೆಂಬರ್ 2024ರಲ್ಲಾದಂತಹ ಚುನಾವಣೆಯಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಕಾಂಗ್ರೆಸ್ಸು ಮತ್ತು CPI RJD ಜೊತೆ ಸೇರಿ ಮಹಾಗಠಬಂಧನ ನಿರ್ಮಾಣ ಮಾಡಿಕೊಂಡಿತ್ತು. BJP ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಜೊತೆಗೆ ಮತ್ತು LJP ಜೊತೆಗೆ ಹಾಗೂ JDU ಜೊತೆಗೆ NDA ಮೈತ್ರಿಕೂಟ ಇತ್ತು. ಚುನಾವಣೆಯಲ್ಲಿ JMMಗೆ 34 ಸೀಟು, ಒಟ್ಟು ಮಹಾಗಠಬಂಧನ್ಗೆ 56 ಸೀಟ್ಗಳು ಬಂದವು. ಅದರಲ್ಲಿ ಕಾಂಗ್ರೆಸ್ಗೆ 16 ಸೀಟ್ ಬಂದಿತ್ತು, CPMಗೆ 4 ಸೀಟು ಮತ್ತು RJDಗೆ 4 ಸೀಟು ಮತ್ತು CPMLಗೆ 2 ಸೀಟು ಬಂದಿತ್ತು. ಒಟ್ಟು 56 ಸೀಟು ಮಹಾಗಠಬಂಧನಿಗೆ ಬಂದರೆ BJPಗೆ 21 ಸೀಟ್ ಬಂದಿತ್ತು. ಜೊತೆಗೆ NDA ಅದರಲ್ಲಿ ಸ್ಟೂಡೆಂಟ್ ಯೂನಿಯನ್ಗೆ 1 ಬಂತು, LJPಗೆ 1 ಬಂತು, JDUಗೆ 1 ಬಂತು. ಒಟ್ಟು 26 ಸೀಟ್ಗಳು ಬಂತು. ಸೊ JMM ನೇತೃತ್ವದಲ್ಲಿ ಸರ್ಕಾರ ಫಾರ್ಮೇಷನ್ ಆಯಿತು. ಹೇಮಂತ್ ಸೊರೇನ್ ಮತ್ತೆ ಚೀಫ್ ಮಿನಿಸ್ಟರ್ ಆದರು. ಕಳೆದ ಬಾರಿ ಸರ್ಕಾರನೂ ಕೂಡ ಹೇಮಂತ್ ಸೊರೇನ್ ಅವ್ರದ್ದೇ ಇತ್ತು. ಈ ಬಾರಿ ಮತ್ತೊಮ್ಮೆ ಸರ್ಕಾರ ಫಾರ್ಮೇಷನ್ ಆಯಿತು. ಯಾಕೆ ಈ ಚುನಾವಣೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ 2024ರ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಸ್ವಲ್ಪ ಹಿನ್ನಡೆ ಆಗಿತ್ತು ಅಂತ ಹೇಳಿದ್ರೆ 400 ಎಕ್ಸ್ಪೆಕ್ಟ್ ಮಾಡ್ತಾರೆ, 240 ಬಂತು. ಮೋದಿಯ ಚರಿಷ್ಮಾ ಮುಗದೇ ಹೋಯಿತು, BJP ಅವರೋಹಣ ಶುರುವಾಯಿತು ಅಂತ ಹೇಳಿ ಎಲ್ಲರೂ ವ್ಯಾಖ್ಯಾನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಂತಹ 6 ರಾಜ್ಯಗಳ ಚುನಾವಣೆಗಳಲ್ಲಿ 4 ರಾಜ್ಯಗಳಲ್ಲಿ BJP ಒಂಥರ ಹೇಳಿದ್ನಲ್ಲ ಮ್ಯಾಸಿವ್ ವಿಜಯವನ್ನು ಸಂಪಾದನೆ ಮಾಡ್ತು. ಅದು ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಡೆಲ್ಲಿ ಇರ್ಬೋದು, ಮತ್ತು ಮೊನ್ನೆ ಬಂದಂತಹ ಬಿಹಾರ್ ಇರ್ಬೋದು. BJPಗೆ ಇವತ್ತು ಜಮ್ಮು ಮತ್ತು ಕಾಶ್ಮೀರಲ್ಲೂ ಕೂಡ ಜಮ್ಮು ಭಾಗದಲ್ಲಿ ದೊಡ್ಡ ಮಟ್ಟದ ವಿಜಯ ಆಯಿತು. ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿದ್ದು ಆಫ್ಟರ್ ಲೋಕಸಭಾ ಎಲೆಕ್ಷನ್ಸು ಕೇವಲ ಜಾರ್ಖಂಡಲ್ಲಿ ಮಾತ್ರ. ಅದೇ ಜಾರ್ಖಂಡಲ್ಲಿ ಇವತ್ತು ಕೂಡ BJPಯ ಶಕ್ತಿ ದೊಡ್ಡ ಪ್ರಮಾಣದಲ್ಲಿದೆ. ಕೇವಲ 21 ಸೀಟ್ ಬಂದರೂ ಕೂಡ 33.51% ವೋಟ್ ಬಂತು BJPಗೆ. ಈಗ ಜಾರ್ಖಂಡ್ ಕೂಡ BJP ತೆಕ್ಕೆಗೆ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಹೇಮಂತ್ ಸೊರೇನ್ ಕಾಂಗ್ರೆಸ್ ಸಖ್ಯವನ್ನೇನು ತೊರಿತಿಲ್ಲ, ಕಾಂಗ್ರೆಸ್ನೇ ಛಿದ್ರ ಮಾಡಿ ಬಿಸಾಕ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಏನು 16 ಜನ MLAಗಳಿದ್ದಾರೆ, ಅದರಲ್ಲಿ ಸುಮಾರು 8 ಜನ ಈಗಾಗಲೇ JMM ಜೊತೆ ಬರಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಒಟ್ಟು ಆಂಟಿ ಡಿಫೆಕ್ಷನ್ ಲಾಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಸುಮಾರು 12 ಬೇಕು. ಅದಕ್ಕೂ ಕೂಡ ಈಗಾಗಲೇ ಪ್ಲ್ಯಾನ್ಗಳು ರೆಡಿಯಾಗಿದ್ದಾವೆ. ಸೊ ಈವನ್ ಹೇಮಂತ್ ಸೊರೇನೇ ಸ್ವಂತ ಬಲದಿಂದ ಮಾಡಿಬಿಡ್ಬೋದು. ಆದರೆ ಅವರು BJPಯ ಸಖ್ಯಕ್ಕೆ ಬರಲಿಕ್ಕೆ ಬಹಳ ಹಾತೊರಿತಾ ಇದ್ದಾರೆ. ಇದರಲ್ಲಿ ಹಲವಾರು ಪಾಸಿಟಿವ್ ಅಂಶಗಳಿದೆ, ಇದರಿಂದ ಹಲವಾರು ನೆಗೆಟಿವ್ ಅಂಶಗಳಿದೆ ಎರಡೂ ಪಾರ್ಟಿಗಳಿಗೆ, ಅಂದರೆ JMMಗೂ ಕೂಡ ಮತ್ತು BJPಗೂ ಕೂಡ. ಯಾಕೆ ಈ ರೀತಿಯ ಡಿಸಿಷನ್ ತೊಗೊಂಡ್ರು ಹೇಮಂತ್ ಸೊರೇನ್?
ಮತ್ತು ಇನ್ನೊಂದು ಮಾತಾಗಲೇ ಹೇಳಿದೆ, ಇದಕ್ಕೆ ಮೋದಿ ಕಾರಣ ಅಲ್ಲ, ರಾಹುಲ್ ಗಾಂಧಿ ಕಾರಣದಿಂದ ಕಾಂಗ್ರೆಸ್ಸು ಮಠಾಶ್ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಇದಕ್ಕೆ ದೊಡ್ಡ ಕಾರಣ ಏನು ಗೊತ್ತಾ? ನೋಡಿ, ನಾನು ಆಗಲೇ ಹೇಳಿದಾಗೆ ಜಾರ್ಖಂಡು ಬಿಹಾರದ ಒಂದು ಭಾಗ ಆಗಿತ್ತು. ಆಮೇಲೆ ಈಗ ಸಪ್ರೇಟ್ ರಾಜ್ಯವಾದ್ರೂ ಕೂಡ ಬಿಹಾರಲ್ಲಿ ಎಸ್ಪೆಷಲಿ ಏನು ಜಾರ್ಖಂಡ್ನ ಬಾರ್ಡರ್ ಏರಿಯಾಸ್ ಬರುತ್ತೆ, ಆ ಬಾರ್ಡರ್ ಏರಿಯಾಗಳಲ್ಲಿ JMMನ ಏನು ಶಕ್ತಿ ಭಾಳ ಜಾಸ್ತಿ ಆಗಿದೆ. ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಜೊತೆಗೆ ನಾವು ಬರ್ತೀವಿ, ನಮಗೆ 16 ಸೀಟ್ ಕೊಡಿ ಅಂತೇಳಿ ಹೇಮಂತ್ ಸೊರೇನ್ ಕೇಳಿದ್ರು. ಒಂದಷ್ಟು ಶಕ್ತಿನೂ ಇದೆ ಅವರಿಗೆ ಅಲ್ಲಿ. ಕಡೆಗೆ ಅವರು ಬಾರ್ಗೇನ್ ಮಾಡ್ತಾ ಕೇವಲ 6 ಸೀಟನ್ನು ಕೇಳಿದ್ರು. ರಾಹುಲ್ ಗಾಂಧಿನೂ ಒಪ್ಪಲಿಲ್ಲ, ತೇಜಸ್ವಿ ಯಾದವ್ ಕೊಡೋಕ್ಕೂ ಒಪ್ಪಲಿಲ್ಲ, 1 ಸೀಟ್ ಕೊಡೋಕ್ಕೂ ಒಪ್ಪಲಿಲ್ಲ. ನೋಡಿ, ಅದೇ ಜಾರ್ಖಂಡ್ನಲ್ಲಿ ಕೇವಲ 4 ಸೀಟ್ ಗೆದ್ದಿರ್ತಕ್ಕಂಥ RJDಗೆ ಒಂದು ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೂ ಕೂಡ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಆದರೆ ಇವರಿಗೆ ಕೇವಲ 6 ಸೀಟ್ ಕೊಡೋದಕ್ಕೆ, 243ರಲ್ಲಿ 6 ಸೀಟ್ ಕೊಡೋದಕ್ಕೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಒಪ್ಪಲಿಲ್ಲ. ಭಾಳ ಅವಮಾನ ಆಗೋಯ್ತು ಹೇಮಂತ್ ಸೊರೇನ್ ಅವ್ರಿಗೆ. ಅದಾದಮೇಲೆ ಚುನಾವಣೆ ನಡೀತು, ಹೀನಾಯವಾಗಿ ಸೋಲ್ತು ಮಹಾಗಠಬಂಧನು. ಆ ಹೀನಾಯ ಸೋಲನ್ನು ತಪ್ಪಿಸ್ಕೋಬೋದಾಗಿತ್ತು. ಅವರು ಹೇಮಂತ್ ಸೊರೇನ್ಗೆ ಒಂದಷ್ಟು ಸೀಟ್ಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ AMIM ಓವೈಸಿಯ ಪಾರ್ಟಿಗೆ ಒಂದಷ್ಟು ಸೀಟ್ಗಳನ್ನ ಕೊಟ್ಟಿದ್ರೆ. ಆದರೆ ದುರಾಂಕಾರ ಅನ್ನೋದಿದೆಯಲ್ಲ ಈ ರಾಹುಲ್ ಗಾಂಧಿಗೆ ಮತ್ತು ತೇಜಸ್ವಿ ಯಾದವ್ಗೆ, ಆ ದುರಾಂಕಾರವೇ ಇವತ್ತವನ್ನ ಪಾತಾಳಕ್ಕೆ ತಳ್ಳಿದೆ. ಆವತ್ತು ಒಡೆದಂತಹ ಮನಸ್ಸು ಹೇಮಂತ್ ಸೊರೇನ್ದು ಇವತ್ತುವರೆಗೂ ಸರಿ ಹೋಗಿಲ್ಲ. ನನಗೆ ಅವಮಾನ ಮಾಡಿ ನನ್ನ ಬೆನ್ನಿಗೆ ಚೂರಿ ಹಾಕಿದಂತಹ ಪಕ್ಷಗಳಿಗೆ ನಾನು ಯಾಕೆ ಇಲ್ಲಿ ಅಕಾಮಡೇಟ್ ಮಾಡಬೇಕು ಅಂತಕ್ಕಂಥದ್ದು ಹೇಮಂತ್ ಸೊರೇನ್ ಅವರಿಗೆ ಬಂದ್ಬಿಟ್ಟಿದೆ ಇವಾಗ. ಇದು ಬಹಳ ದೊಡ್ಡ ಫ್ಯಾಕ್ಟರು ಅವರು BJP ಜೊತೆ ಬರಲಿಕ್ಕೆ. ಎರಡನೇ ಅತಿ ದೊಡ್ಡ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ನೋಡಿ, ಜಾರ್ಖಂಡ್ ಅಂತಕ್ಕಂಥದ್ದು ಒಂದು ಸಣ್ಣ ರಾಜ್ಯ. ಅದು ಸಂಪೂರ್ಣವಾಗಿ ಅದು ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಕು. ಯಾವಾಗಲೂ ಡಬಲ್ ಎಂಜಿನ್ ಸರ್ಕಾರ ಇದ್ದರೆ ಸರ್ಕಾರವನ್ನು ಸ್ಮೂತಾಗಿ ನಡೆಸ್ಬೋದು, ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೋದು ಅಂಥೇಳಿ ಹೇಮಂತ್ ಸೊರೇನ್ ಅವರ ಪತ್ನಿ ಇದ್ದಾರಲ್ಲ, ಕಲ್ಪನಾ ಮುರ್ಮು ಸೊರೇನ್, ಅವರ ಚಿಂತನೆ, ಅವ್ರ ಇನ್ಫ್ಲೂಯೆನ್ಸ್ ಅವ್ರ ಗಂಡನ ಮೇಲೆ ಭಾಳ ಜಾಸ್ತಿ ಇದೆ. ಕಲ್ಪನಾ ಸೊರೇನ್ ಕೂಡ ಮೊನ್ನೆ ಎಲೆಕ್ಷನಲ್ಲಿ ನಿಂತರು, ಗೆದ್ದರು. ದೊಡ್ಡ ಮಟ್ಟದ ಇವತ್ತು ಪ್ರಭಾವಿ ರಾಜಕಾರಣಿ ದಿಲ್ಲಿ ಮಟ್ಟದಲ್ಲಿ ಮತ್ತು ಜಾರ್ಖಂಡ್ ಮಟ್ಟದಲ್ಲಿ. ಅವರ ಪ್ರಕಾರ JMM BJPಯ ಜೊತೆಗೆ ಹೋದರೆ ತುಂಬ ಒಳ್ಳೆಯದು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಅಂತ ಹೇಳಿ. ಜೊತೆಗೆ JMM ಮುಂಚೆ BJPಯ ಜೊತೆ ಇದ್ದಿದ್ದೇನೆ, NDA ಪಾರ್ಟ್ ಆಗಿದ್ದು. ಇವನ್ 2009ರ ಎಲೆಕ್ಷನ್ನಲ್ಲಿ BJP ಮತ್ತು JMM ಒಟ್ಟಿಗೆ ನಿಂತ್ಕೊಂಡು ಜಯಗಳಿಸಿದ್ವು. ಜಾರ್ಖಂಡ್ನಲ್ಲಿ ಶಿಬು ಸೊರೇನ್ ಮುಖ್ಯಮಂತ್ರಿ ಆಗಿದ್ದರು, ರಘುಬೀರ್ ದಾಸ್ BJPಯವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಒಂದಷ್ಟು ತಲ್ಲಣಗಳು ನಡೀತು, ಪ್ರೆಸಿಡೆಂಟ್ ರೂಲ್ ಬಂತು. ಅದಾದಮೇಲೆ BJPಯ ಅರ್ಜುನ್ ಮುಂಡಾ ಚೀಫ್ ಮಿನಿಸ್ಟರ್ ಆದರು, ಹೇಮಂತ್ ಸೊರೇನ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದರು. ಅದಾದಮೇಲೆ ಮತ್ತೊಂದಷ್ಟು ರಾಜಕೀಯ ಗೊಂದಲ ನಡೀತು, ಹೇಮಂತ್ ಸೊರೇನು ಚೀಫ್ ಮಿನಿಸ್ಟರ್ ಆದರು. ಅದಾದಮೇಲೆ ಮತ್ತೆ ಪ್ರೆಸಿಡೆಂಟ್ ರೂಲ್ ಬಂತು. 2014ರ ಚುನಾವಣೆಯಲ್ಲಿ BJP ಸರ್ಕಾರವನ್ನು ನಿರ್ಮಾಣ ಮಾಡಿತು. BJPಗೆ ಅವತ್ತು ಕೂಡ ಸಂಪೂರ್ಣ ಬಹುಮತ ಬಂದಿಲ್ಲ, 36 ಸೀಟ್ ಬಂದಿತ್ತು. ಆ ಸಂದರ್ಭದಲ್ಲಿ ಬಾಬುಲಾಲ್ ಮರಾಂಡಿ ಅವರ ಪಕ್ಷದ ಹಲವಾರು ಜನ BJPಗೆ ಸಪೋರ್ಟ್ ಮಾಡಿದ್ದಕ್ಕೆ ರಘುಬೀರ್ ದಾಸ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆದರೆ ಅದಾದ ನಂತರ 2 ಸಕ್ಸೆಸಿವ್ ಚುನಾವಣೆಗಳಲ್ಲಿ ಹೇಮಂತ್ ಸೊರೇನ್ ಗೆದ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಅವರ ಏನು ಶಕ್ತಿ ಭಾಳ ದೊಡ್ಡ ಮಟ್ಟದಲ್ಲಿದೆ, ಅದನ್ನು BJP ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಹೇಮಂತ್ ಸೊರೇನ್ಗೂ ಹಲವಾರು ಕಾರಣಗಳಿಂದ BJPಯ ಸಖ್ಯ ಬೇಕಾಗಿದೆ, ಮೋದಿಯವರ ಸಖ್ಯ ಬೇಕಾಗಿದೆ, ಮತ್ತು BJPಗೂ ಕೂಡ ಹಲವಾರು ಕಾರಣಗಳಿಗಾಗಿ ಹೇಮಂತ್ ಸೊರೇನ್ ಸಖ್ಯ ಬೇಕಾಗಿದೆ, JMM ಸಖ್ಯ ಬೇಕಾಗಿದೆ. ಹಾಗಾಗಿ ಇಬ್ಬರು ಮತ್ತೆ ವಾಪಸ್ಸು ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಶನಿವಾರ ಹೇಮಂತ್ ಸೊರೇನ್ ಮತ್ತು ಅವರ ಪತ್ನಿ ಕಲ್ಪನಾ ಸೊರೇನ್ ದೆಹಲಿಯನ್ನು ತಲುಪಿದ್ದಾರೆ. ಇವತ್ತುವರೆಗೂ ಕೂಡ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಶನಿವಾರ ರಾತ್ರಿ 10 ಗಂಟೆಗೆ ಆಚೆ ಹೋದರು, ಯಾರನ್ನೊಬ್ಬರು ಗುಪ್ತವಾಗಿ ಮೀಟ್ ಮಾಡಿದ್ರು. ಯಾರನ್ನ ಅಂತಕ್ಕಂಥದ್ದು ಇಲ್ಲಿವರೆಗೂ ಆಚೆ ಕಡೆಗೆ ಬಂದಿಲ್ಲ. ಈಗಾಗಲೇ ವಿಷಯ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಈವನ್ ಸರ್ಕಾರ ಯಾಕೆ ನಿರ್ಮಾಣ ಆಗಬೇಕು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅಂತಕ್ಕಂಥ ಮಾತುಕತೆಗಳು ನಡೆದಿದ್ದಾವೆ ಅಂತ ಹೇಳಿ ಒಂದು ಸೂಚನೆಗಳು ಬರಲಿಕ್ಕೆ ಶುರುವಾಗಿದ್ದಾವೆ. ಅಫಿಷಿಯಲ್ ಆಗಿ ಅವರು ಒಂದು ಕಾರಣ ಹೇಳಿದ್ರು, ಏನು ಕಲ್ಪನಾ ಸೊರೇನ್ ಅವರ ತಂದೆ ಇದ್ದಾರಲ್ಲ, ಅವರು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ, ಅಲ್ಲಿ ಡೆಲ್ಲಿಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವ್ರನ್ನ ನೋಡೋದಕ್ಕೆ ಇವರು ಹೋಗಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ಅಫಿಷಿಯಲ್ ಕಾರ್ಯಕ್ರಮಗಳಿದ್ದಾವೆ ಅಂತ ಹೇಳಿದ್ರು ಕೂಡ ಒಳಗಡೆ ಇರ್ತಕ್ಕಂತಹ ರಹಸ್ಯ BJP ಜೊತೆಗೆ ಗೌರ್ಮೆಂಟ್ ಫಾರ್ಮೇಷನ್ ಮಾಡೋದಕ್ಕೆ ಎಲ್ಲವೂ ಈ ರೂಪುರೇಷೆಗಳು ನಿರ್ಧಾರ ಆಗ್ತಾ ಇದ್ದಾವೆ ಅಂತಕ್ಕಂಥ ಸುದ್ದಿ ಇದೆ. ನಾನು ಆಗಲೇ ಹೇಳಿದೆ, ಒಟ್ಟಿಗೆ ಬರೋದ್ರಿಂದ JMMಗೆ ಹಲವಾರು ಪಾಸಿಟಿವ್ ಅಂಶಗಳಿದೆ, ನೆಗೆಟಿವ್ ಅಂಶಗಳಿದೆ. BJPಗೂ ಅಷ್ಟೇ ಹಲವಾರು ಪಾಸಿಟಿವ್ ಅಂಶಗಳಿದೆ, ನೆಗೆಟಿವ್ ಅಂಶಗಳಿದೆ ಅಂತ. ಈ ಸಂದರ್ಭದಲ್ಲಿ ಹೇಮಂತ್ ಸೊರೇನ್ ಕಾಂಗ್ರೆಸ್ಸನ್ನು ಬಿಟ್ಟು BJP ತೆಕ್ಕೆಗೆ ಯಾಕೆ ಬರ್ತಾ ಇದ್ದಾರೆ? ನಾನು ಮೊದಲನೇ ಕಾರಣ ಹೇಳಿದೆ, ಅವರಿಗೆ ಬಿಹಾರಲ್ಲಿ ಭಾಳ ಅವಮಾನ ಆಯಿತು, 1 ಸೀಟನ್ನು ಕೊಡಲಿಲ್ಲ, ಹಾಗಾಗಿ ಅವರು ಎಲೆಕ್ಷನ್ಗೆ ನಿಲ್ಲಿಲ್ಲ ಬಿಹಾರಲ್ಲಿ.
ಇದು ಮೊದಲನೇ ಕಾರಣ. ಆದರೆ ಎರಡನೇ ಕಾರಣ, ನಾನಾಗಲೇ ಹೇಳ್ದಂಗೆ ಜಾರ್ಖಂಡ್ನ ಡೆವಲಪ್ಮೆಂಟ್ಗೆ ಒಂದು ಡಬಲ್ ಇಂಜಿನ್ ಸರ್ಕಾರ ಬೇಕು. ಹಾಗಾಗಿ ದೆಹಲಿಯ ಸಖ್ಯ ಭಾಳ ಬೇಕಾಗುತ್ತೆ. ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ರೆಕಮೆಂಡ್ ಮಾಡ್ತಿರ್ತಕ್ಕಂಥದ್ದು ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಮುರ್ಮು ಸೊರೇನ್. ಹೀಗೆ ಈ ಹಲವಾರು ಕಾರಣಗಳಿಂದ BJP ಸಖ್ಯವನ್ನು ಹಾತೊರಿತಾ ಇದ್ದಾರೆ ಹೇಮಂತ್ ಸೊರೇನ್. ಜೊತೆಗೆ JMM ನ್ಯಾಚುರಲ್ ಆಗಿ BJP ಅಲೆಯಾಗಿದ್ದು. ಶಿಬು ಸೊರೇನ್ NDAಯ ಪಾರ್ಟ್ನರ್ ಆಗಿದ್ದರು. ಶಿಬು ಸೊರೇನ್ ಅವರು ತೀರೋದಾಗ ನರೇಂದ್ರ ಮೋದಿಯವರು ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ವಿಸಿಟ್ ದ ಹಾಸ್ಪಿಟಲ್. ಇನ್ನೂ ಹಾಸ್ಪಿಟಲ್ಲೇ ಗಂಗಾರಾಮ್ ಹಾಸ್ಪಿಟಲ್ ಇದ್ದರು, ಅವರ ಮೃತದೇಹ ಇತ್ತು. ಅಲ್ಲಿಗೆ ಇನ್ನೂ ಸ್ಯಾನಿಟೈಸೇಷನ್ ಕೂಡ ಮಾಡಿರಲಿಲ್ಲ. ಅಲ್ಲಿಗೆ ಹೋಗಿ ನರೇಂದ್ರ ಮೋದಿಯವರು ಗೌರವ ಸಲ್ಲಿಸಿ ಬಂದರು. ಅದಾದಮೇಲೆ ಏನು ಬಿರ್ಸಾ ಮುಂಡಾ ಏನಿದ್ದಾರೆ, ಏನು ಟ್ರೈಬಲ್ಗಳ ಬಹಳ ದೊಡ್ಡ ಏನು ಆರಾಧ್ಯ ದೈವ ಅಂತ ಹೇಳ್ಬೋದು, ಆ ಬಿರ್ಸಾ ಮುಂಡಾ ಅವರಿಗೆ ಮೋದಿಯವರು ಕೊಟ್ಟಿರ್ತಕ್ಕಂತಹ ಗೌರವ ಅದು ಕೂಡ ಒಂದು ದೊಡ್ಡ ಪ್ರಭಾವವನ್ನು ಮಾಡಿದೆ JMM ಮೇಲೆ. ಜೊತೆಗೆ BJPಗೆ ಮುಂಬರ್ತಕ್ಕಂತಹ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಹೇಮಂತ್ ಸೊರೇನ್ ಜೊತೆಲಿದ್ರೆ ಭಾಳ ಅನುಕೂಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಪಶ್ಚಿಮ ಬಂಗಾಳದ ಬಾರ್ಡರ್ ಕೂಡ ಈ ಜಾರ್ಖಂಡ್ ಜೊತೆ ಹಂಚ್ಕೊಳ್ಳುತ್ತೆ. ಏನು ಪಶ್ಚಿಮ ಬಂಗಾಳದ ಪುರುಲಿಯಾ ಈ ಭಾಗ ಇದೆ, ಇಲ್ಲೆಲ್ಲವೂ ಕೂಡ ಇದೇ ಟ್ರೈಬಲ್ಗಳೇ ಅತಿ ಹೆಚ್ಚಿರ್ತಕ್ಕಂಥದ್ದು. ಟ್ರೈಬಲ್ಗಳು ಅತಿ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಈವನ್ ಬಿಹಾರಿಗಳು ತುಂಬ ಜಾಸ್ತಿ ಇದ್ದಾರೆ, ಕುರ್ಮಿಗಳು ಬಹಳ ಜಾಸ್ತಿ ಇದ್ದಾರೆ. ಇಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 6% ಆದಿವಾಸಿಗಳ ಓಟಿದೆ. ಅಂದರೆ ಸುಮಾರು 60 ಲಕ್ಷ ಆದಿವಾಸಿಗಳು ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಅವರ ಮೇಲೆ ಹೇಮಂತ್ ಸೊರೇನ್ ಪ್ರಭಾವ ಭಾಳ ದೊಡ್ಡ ಮಟ್ಟದಲ್ಲಿದೆ. ಇವತ್ತು JMM ಏನಾದರೂ BJP ಜೊತೆಗೆ ಜಾರ್ಖಂಡಲ್ಲಿ ಬಂದರೆ ಮುಂದೆ ಬರ್ತಿರ್ತಕ್ಕಂಥ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಸುಮಾರು 6% ಓಟ್ಗಳ ಮೇಲೆ ಇದರ ಪ್ರಭಾವ ಆಗುತ್ತೆ. ಅದು ಭಾಳ ದೊಡ್ಡ ಎಫೆಕ್ಟ್ ಅಲ್ವೇನ್ರಿ. ಜೊತೆಗೆ ಮತ್ತೊಂದು ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರುತ್ತೆ BJP ಪಾಯಿಂಟ್ ಆಫ್ ವ್ಯೂ ಇಂದ. ಮತ್ತು BJP ಯಾವ ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟ ಮಾಡ್ತಿದೆ ದೇಶದಲ್ಲಿ ನುಸುಳುಕೋರರನ್ನು ತಡಿಬೇಕು ಅಂಥೇಳಿ, ಆ ನುಸುಳುಕೋರರ ಬಹಳ ದೊಡ್ಡ ಹಾವಳಿ ಜಾರ್ಖಂಡಲ್ಲಿದೆ. ಜಾರ್ಖಂಡಲ್ಲಿ BJPಯ ಸರ್ಕಾರವೇ ಇದ್ದರೆ ಇದಕ್ಕೆ ಒಂದು ಸರಿಯಾದ ಮದ್ದನ್ನು ಅರಿಬೋದು. ಮತ್ತು ಅತಿ ಹೆಚ್ಚು ಕ್ರಿಶ್ಚಿಯನ್ ಕನ್ವರ್ಷನ್ನು ಜಾಸ್ತಿ ಆಗ್ತಾಯಿದೆ ಜಾರ್ಖಂಡಲ್ಲಿ. BJP ಅಧಿಕಾರದಲ್ಲಿದ್ದರೆ ಆ ಕನ್ವರ್ಷನ್ ಕೂಡ ತಡಿಬೋದು. ಮತ್ತು ನುಸುಳುಕೋರರ ಈ ಬಾಂಗ್ಲಾ ನುಸುಳುಕೋರರ ಏನು ಪ್ರಭಾವದಿಂದ ಇವತ್ತು ಬಹಳ ದೊಡ್ಡ ಏರಿಯಾ ಜಾರ್ಖಂಡಲ್ಲಿ ಇವತ್ತು ಮುಸ್ಲಿಂ ಬಾಹುಳ್ಯ ಆಗ್ತಾ ಇದೆ. ಏನು ಈ ಜಾರ್ಖಂಡ್ನ ದಕ್ಷಿಣ ಛೋಟಾ ನಾಗ್ಪುರಿ ಏರಿಯಾ ಇದೆ, ಏನು ಕಂಪ್ಲೀಟ್ ಈ ಡಿಸ್ಟಿಕ್ ಏನಿದೆ, ಇಲ್ಲಿ ಭಾಳ ಜನ ಬಿಹಾರಿಗಳು ಇದ್ದಾರೆ ರೀ. ಅದರಲ್ಲಿ ಫಾರ್ವರ್ಡ್ ಕಮ್ಯುನಿಟಿ ಬಿಹಾರಿಗಳು ಇದ್ದಾರೆ, ತೇಲಿಗಳಿದ್ದಾರೆ, ಸಾಹು ಸಮುದಾಯ ಇದೆ, ಕುರ್ಮಿ ಸಮುದಾಯ ಇದೆ. ಇಲ್ಲೆಲ್ಲವೂ ಕೂಡ ವಿಪರೀತ ಕನ್ವರ್ಷನ್ ನಡೀತಾ ಇದೆ. ಹಾಗಾಗಿ ಈ ಇಡೀ ಏರಿಯಾನೇ ಒಂಥರ ಕ್ರಿಶ್ಚಿಯನ್ ಡಾಮಿನೇಟೆಡ್ ಏರಿಯಾ ಹೋಗಿದೆ. ಇಲ್ಲಿ ಕನ್ವರ್ಷನ್ನ ತಡೆದೇ ಇದ್ದರೆ ಅದು ರಾಜ್ಯದ ಡೆಮೋಗ್ರಫಿಗೂ ಅಪಾಯ, ಭಾರತದ ಸೆಕ್ಯೂರಿಟಿಗೂ ಕೂಡ ಅಪಾಯ. ಇದನ್ನು ತಡಿಬೇಕು ಅಂತ ಹೇಳಿದ್ರೆ BJP ಸರ್ಕಾರದಲ್ಲಿರಬೇಕು. ಜೊತೆಗೆ ಇದೇ ಜಾರ್ಖಂಡ್ನ ಏನು ಸಂತಾಲ್ ಪರ್ಗಣ ಏರಿಯಾ ಇದೆ, ಈ ಸಂತಾಲ್ ಪರ್ಗಣ ಏರಿಯಾದಲ್ಲಿ ಈ ಬಾಂಗ್ಲಾ ನುಸುಳುಕೋರರ ಕಾರಣದಿಂದಾಗಿ ಇಡೀ ಏರಿಯಾನೇ ಮುಸ್ಲಿಂ ಡಾಮಿನೇಟೆಡ್ ಆಗೋಗಿದೆ. ಅಲ್ಲಿ ಬೇರೆಯವರ ಬದುಕಕ್ಕೆ ಆಗ್ತಾ ಇಲ್ಲ. ಸೊ ಈ ಕ್ರಿಶ್ಚಿಯನ್ ಕನ್ವರ್ಷನ್ನಿಂದ ಜೊತೆಗೆ ಈ ಏನು ಮುಸಲ್ಮಾನರ ಈ ಡಾಮಿನೆನ್ಸಿಂದ, ನುಸುಳುಕೋರರ ಡಾಮಿನೆನ್ಸಿಂದ ಜಾರ್ಖಂಡನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ BJP ಸರ್ಕಾರದಲ್ಲಿ ಇರಲೇಬೇಕು. ಯಾಸ್ ಆಫ್ ನೋ BJPನೇ ಒಂಟಿಯಾಗಿ ಅಧಿಕಾರಕ್ಕೆ ಬಂದ್ಬಿಡುತ್ತಾ? ಸದ್ಯದ ಪರಿಸ್ಥಿತಿಯಲ್ಲಿ ಭಾಳ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಜಾರ್ಖಂಡಲ್ಲಿ ಸುಮಾರು 16% ಮುಸ್ಲಿಂ ಓಟ್ಗಳಿದೆ, ಸುಮಾರು 5% ಕ್ರಿಶ್ಚಿಯನ್ ಓಟ್ಗಳಿದೆ, ಸುಮಾರು 26% ಆದಿವಾಸಿಗಳ ಓಟಿದೆ. ಅಂದರೆ 47% ಓಟುಗಳು JMMನ ಒಂದು ಗಟ್ಟಿ ವೋಟ್ ಬ್ಯಾಂಕ್ ಆಗಿದ್ದಾವೆ, ಅಥವಾ ಮಹಾಗಠಬಂಧನ ವೋಟ್ ಬ್ಯಾಂಕ್ ಆಗಿದ್ದಾವೆ. ಇವತ್ತು ಈ ವೋಟ್ ಬ್ಯಾಂಕನ್ನು ಸೋಲಿಸಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು BJPಗೆ ಸದ್ಯದ ಮಟ್ಟದಲ್ಲಿ ಕಷ್ಟವೇ. ಜೊತೆಗೆ BJPಗೆ ಅಲ್ಲಿನ ಲೋಕಲ್ ಲೀಡರ್ಶಿಪ್ಪು ದೊಡ್ಡ ಮಟ್ಟದಿಲ್ಲ. ರಘುಬೀರ್ ದಾಸ್ ಒಂದು ಫ್ಲಾಪ್ ಅಂತೇಳಿ ಪ್ರೂವ್ ಆಯಿತು. ಹಾಗಾಗಿ ಅವ್ರನ್ನ ಬೇರೆ ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ಮಾಡಿ ಕಳಿಸ್ಬಿಟ್ರು. ಬಾಬುಲಾಲ್ ಮರಾಂಡಿ ಅವರಿಗೆ ವಯಸ್ಸಾಯಿತು, ಇವರಿಗೆ ಆ ಶಕ್ತಿನೂ ಕೂಡ ಇಲ್ಲ. ಅರ್ಜುನ್ ಮುಂಡಾ ಕೂಡ ಹಿಂದಿನ ಶಕ್ತಿಯನ್ನು ಉಳಿಸ್ಕೊಂಡಿಲ್ಲ. ಇವತ್ತು ಲೋಕಲ್ ಸ್ಟೇಟ್ ಲೀಡರ್ಶಿಪ್ ಇಲ್ಲ. ಏನು ಹೇಮಂತ್ ಸೊರೇನ್ ಅವರಿಗೆ ಟಕ್ಕರ್ ಕೊಡ್ತಕ್ಕಂಥ ಸ್ಟೇಟ್ ಲೀಡರ್ಶಿಪ್ BJP ಕೈಲಿಲ್ಲ. ಹಾಗಾಗಿ ಏನು BJP ಏನು 35-38% ವೋಟ್ ಬ್ಯಾಂಕ್ ಇದೆ, ಅದರ ಜೊತೆಗೆ ಸುಮಾರು 26% ಆದಿವಾಸಿ ವೋಟ್ ಬ್ಯಾಂಕನ್ನು ಕೂಡ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಹೇಮಂತ್ ಸೊರೇನ್ ಕಾರಣದಿಂದ ಇದೊಂದು ಫಾರ್ಮಿಡಬಲ್ ಅಲಯನ್ಸ್ ಆಗೋಗುತ್ತೆ. ಆದರೆ ಅದು ಅಷ್ಟು ಈಸಿನಾ? ಏನು ತೊಡಕೆ ಇಲ್ವಾ ಇದಕ್ಕೆ ಅಂತ ಹೇಳಿದ್ರೆ ತೊಡಕು ಹೇಮಂತ್ ಸೊರೇನ್ಗೂ ಇದೆ ಮತ್ತು BJPಗೂ ಇದೆ. ಹೇಮಂತ್ ಸೊರೇನ್ಗೆ ಎಲ್ಲಿ ತೊಡಕಿದೆ ಅಂತ ಹೇಳಿದ್ರೆ ಏನು ಸುಮಾರು 15% ಮುಸ್ಲಿಂ ಓಟ್ಗಳು ಪ್ಲಸ್ 6% ಕ್ರಿಶ್ಚಿಯನ್ ಓಟ್ಗಳಿದೆ. ಒಟ್ಟು 21% ಓಟ್ ಏನಿದೆ ಗಟ್ಟಿ JMMನ ವೋಟ್ ಬ್ಯಾಂಕು, ಅವರು BJP ಜೊತೆಗೆ ಬಂದರೆ ಇದು ಅವ್ರನ್ನ ಬಿಟ್ಟೊಟ್ಟೋಗ್ತವೆ. ಅದೇ ರೀತಿ BJPಗೇನು ಸುಮಾರು ಒಂದು 35% ವೋಟ್ ಬ್ಯಾಂಕ್ ಇದೆ. ಇದರಲ್ಲಿ ಸುಮಾರು 20-22% ವೋಟ್ ಬ್ಯಾಂಕು ಕಡು JMMನ ವಿರೋಧಿಗಳು.
ಅದನ್ನು ಕೂಡ ಬಿ ಜೆ ಪಿ ಬಿಟ್ಟು ಹೋಗ್ಬೋದು ಅಂತಕ್ಕಂಥ ಭಯ ಬಿ ಜೆ ಪಿಗೂ ಕಾಡ್ತದೆ. ಹಾಗಾಗಿ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ರೀ. ಹಾಗಾಗಿ ಏನು ಹೇಮಂತ್ ಸೊರೇನ್ ಈಸಿಯಾಗಿ ಬಂದೇ ಬಿಡ್ತಾರ, ಬಿ ಜೆ ಪಿನ ಒಪ್ಕೊಂಡ್ಬಿಡ್ತಾರ, ಯಾವುದು ತೊಂದರೆನೇ ಇಲ್ವಾ? ತೊಂದರೆಗಳು ಇದೆ. ಆದರೆ ಅಡ್ವಾಂಟೇಜ್ಗಳನ್ನ ನೋಡ್ಕೊಂಡು ಹೋದರೆ ರಾಜಕಾರಣ ಯಾವತ್ತೂ ನಡೆಯೋದು ಅಡ್ವಾಂಟೇಜ್ ಮೇಲೇನೆ. ಅಡ್ವಾಂಟೇಜ್ಗಳನ್ನ ನೋಡ್ಕೊಂಡು ಹೋದರೆ ಹೇಮಂತ್ ಸೊರೇನ್ಗೂ ಕೂಡ ಬಿ ಜೆ ಪಿಯ ಸಖ್ಯಕ್ಕೆ ಬಂದರೆ ಭಾಳ ಅಡ್ವಾಂಟೇಜ್ಗಳಿದೆ. ಬಿ ಜೆ ಪಿಗೂ ಕೂಡ ಹೇಮಂತ್ ಸೊರೇನ್ ಜೊತೆಗೆ ಬರ್ತಕ್ಕಂಥದ್ದು ಭಾಳ ದೊಡ್ಡ ಅಡ್ವಾಂಟೇಜು. ನೋಡಿ, ಇದ್ರ ಜೊತೆಗೆ ಹೇಮಂತ್ ಸೊರೇನ್ ಬರಬೇಕಾದ್ರೆ ಸುಮ್ಮನೆ ಬರಲ್ಲ, ಅವ್ರು ಕಾಂಗ್ರೆಸ್ನ ತುಂಡು ಮಾಡೇ ಬರೋದು. ಇದ್ರಾಗಲೇ ಕಾಂಗ್ರೆಸ್ ಪೀಸ್ ಆಗ್ಬಿಡೋದು. ಕಳೆದ ಬಾರಿನೂ 16 ಸೀಟ್ ಬಂದಿತ್ತು ಕಾಂಗ್ರೆಸ್ಗೆ, ಅದ್ರಲ್ಲಿ 16ರಲ್ಲಿ 11 ಜನ ಪಕ್ಷ ಹೊಡ್ಕೊಂಡು ಆಚೆ ಕಡೆಗೆ ಬರೋಕ್ಕೆ ರೆಡಿ ಆಗಿಬಿಟ್ಟಿದ್ರು. ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ನೋಡಿ, ಅದು ಕಳೆದ ಬಾರಿ ಏನು ದ್ರೌಪದಿ ಮುರ್ಮು ಅವರ ರಾಷ್ಟ್ರಪತಿ ಚುನಾವಣೆ ಇತ್ತು, ಆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಕ್ಯಾಂಡಿಡೇಟನ್ನು ನಿಲ್ಲಿಸಿತ್ತು, ರಾಷ್ಟ್ರಪತಿಗೆ ವಿಪ್ ಕೂಡ ಜಾರಿ ಮಾಡಿತ್ತು. ಆದರೆ ಜಾರ್ಖಂಡ್ನ 16 ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಲ್ಲಿ 11 ಜನ ವಿಪ್ನ ಉಲ್ಲಂಘನೆ ಮಾಡಿ ಬಿ ಜೆ ಪಿಯ ದ್ರೌಪದಿ ಮುರ್ಮು ಅವರಿಗೆ ವೋಟ್ ಮಾಡಿದರು. ಇನ್ನು ಹೇಮಂತ್ ಸೊರೇನ್ ಅವರ ಜಾರ್ಖಂಡ್ ಮುಕ್ತಿ ಮೋರ್ಚಾ ಟ್ರೈಬಲ್ ಕಾರಣಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೇ ಹೇಳಿಬಿಟ್ಟಿತ್ತು. ಅವರಲ್ಲಿ ಏನೂ ಗೊಂದಲ ಇರಲಿಲ್ಲ. ಆಗಲೇ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಹೋಗಿತ್ತು. ಹೇಮಂತ್ ಸೊರೇನ್ ಅವತ್ತು ಕಾಪಾಡಿದ್ರು. ಇವತ್ತು ಕಾಂಗ್ರೆಸ್ಸನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ. ಹಾಗಾಗಿ ಹೇಮಂತ್ ಸೊರೇನೇ ಹೊಡೆದಾಕಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ಸು ಕೂಡ ಛಿದ್ರ ಆಗ್ತಾ ಇದೆ. ಹೀಗಾಗಿ ಎಲ್ಲ ವಾತಾವರಣವನ್ನು ನೋಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಬರೆದಿಟ್ಕೊಳ್ಳಿ, ಡಿಸೆಂಬರ್ 15ರಿಂದ ಜನವರಿ 30ರವರೆಗೆ ಜಾರ್ಖಂಡ್ನಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಬಿ ಜೆ ಪಿ ಇರ್ತಕ್ಕಂತಹ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಕಾಂಗ್ರೆಸ್ ಇನ್ನೊಂದು ರಾಜ್ಯದಿಂದ ಗುಡಿಸಿ ಗುಂಡಾಂತರ ಆಗುತ್ತೆ. ನಮಸ್ಕಾರ.